ಮಾಣಕಟ್ಟಿ ಹಬ್ಬಕ್ಕೆ. ನಮಸ್ತೆ ಎಲ್ಲ, ಹೆಂಗಿದ್ರಿ? ನಾನು ನಿಮ್ಮ ಸಾನ್ವಿತ ಪೂಜಾರಿ. ಇವತ್ತು ನಾವು ಬಂದದ್ದು ಎಲ್ಲಿಗಂದ್ರೆ, ಇಲ್ಲೊಂದು ಬದಿ ಹೆಂಗೆ ಹೆಮ್ಮಾಡಿ ಸೇವಂತಿ ಅಂತೇಳಿ ಮಾಣಕಟ್ಟಿ ಹಬ್ಬಕ್ಕೆ ಅಂತೇಳಿ ಸ್ಪೆಷಲ್ ಆಗಿ ಬೆಳೀತರು. ಅದನ್ನ ಕಾಂಬ ಅಂತೇಳಿ ಬಂದಿತ್ತು, ನಿಮಗೂ ತೋರಿಸ್ತೆ ಕಾಣಿ ಬನ್ನಿ. ಇದು ಶಾಮಂತಿ ಹೂಗಿನ ತೋಟ. ವಿಷಯ ಅಂದರೆ ಈ ಕಣಿ ಈ ಆಂಟಿ ಫಟು ಇಲ್ಲೂ ಹೇಕೊಂಡಿರು ದೃಷ್ಟಿ ಅಪ್ಕಾಗಂದೇಳಿ. ಟೈಮಿಂದನೂ ನಂಗೊಂದು ಇದು ಇತ್ತಾಯ್ತಾ ಕ್ಯೂರಿಯಾಸಿಟಿ ಎಂತ ಅಂತಂದ್ರೆ, ಇಷ್ಟು ಟೈಮ್ ಹೆಮ್ಮಾಡಿ ಹಂಗೆ ಮಾಣಕಟ್ಟಿ ಹಬ್ಬಕ್ಕಂತೇಳಿ ಹೂ ಬೆಳೀತರು, ಶಾಮಂತಿ ಹೂವು ಅಂತೇಳಿ ಗೊತ್ತಿದ್ದಿತ್ತು. ಶಾಮಂತಿ ಅಂದ್ರೆ ನಾವು ಕುಂದಾಪುರ ಕನ್ನಡ ಶಾಮಂತಿ ಅಂತ, ಆ್ಯಕ್ಚುಲಿ ಸೇವಂತಿಗೆ ಹೂ ಬೆಳೀತ್ರಂಗೆ ಗೊತ್ತಿದ್ದಿತ್ತು. ಬಟ್ ಎಲ್ಲ ಅಂದೇಳಿ ಇಷ್ಟು ಟೈಮ್ ಕಾಮಕಾಯಿ ಇರಲಿಲ್ಲ. ಈ ಸಲ ಕಾಂಬಕ್ಕೆ ಸಿಕ್ತು, ಅದಕ್ಕೊಂದು ಖುಷಿಯ ವಿಷಯ. ಇಲ್ಲಿ ಸುಮಾರಿತ್ತು ಹೂಗ, ಅಲ್ಲಿ ಸ್ವಲ್ಪ ಕಮ್ಮಿ ಇದ್ದಿತ್ತು. ಹಿಂಗೆ ಪಕ್ಕದಂಗೆ ಈ ಗೆದ್ದಿ ಬೇಸ ಎಲ್ಲ ಮುಗಿದ್ರ ಮೇಲೆ ನಂಬದೇ ಹಿಂಗೆ ಉದ್ದು ನೆಲಗಡ್ಲಿ ಅಂತಾರು ಹಾಕ್ತಾರೆ. ಇವರೆಲ್ಲ ಉದ್ದ ಹಾಕೊಂಡಿರು, ಉದ್ದಿನ ಗಿಡ ಎಲ್ಲ ಬೆಳ್ಕೊಂಡಿತ್ತು ಕಣಿ. ಪ್ರತಿ ವರ್ಷ ಬೆಳೀತಾರಮ್ರಿ ಇಲ್ಲ ಮಾಣಕಟ್ಟಿ ಹಬ್ಬಕ್ಕೆ ಮುಂಚೆ, ಸ್ವಲ್ಪ ಟೈಮ್ ಮುಂಚೆ ಬೆಳಗ್ಗೆ ಶುರು ಮಾಡ್ತಾರೆ. ಹಬ್ಬದ ಟೈಮಿಗೆಲ್ಲ ಕೊಯ್ಕೊಂಡು ದೇವಸ್ಥಾನಕ್ಕೆ ಹೋದ್ರು. ನಾಳಿಗೆ ಮಕರ ಸಂಕ್ರಾಂತಿ ಅಂಥೇಳಿ ಎಲ್ಲ ಪ್ರಿಪರೇಷನ್ ಸ್ಟಾರ್ಟ್ ಆಯಿತು ಮಾಣಕಟ್ಟೆಯಲ್ಲಿ. 14ನೇ ತಾರೀಕಿಗೆ ಗಂಡ ಇರುತ್ತಲ್ಲ, ಸೊ ಮುಂಚಿನ ದಿನವೇ ಡೆಕೋರೇಷನ್ ಎಲ್ಲ ಮಾಡಿ ಇಡ್ತಾರೆ. ಬೆಳಗಿನ ಜಾವ 3:30ಗೆ ದೇವ್ರದ್ದು ಪ್ರತಿಷ್ಠಾಪನೆ ವಾಪಸ್ ಮಾಡ್ತಾರೆ. 1ನೇ ತಾರೀಕಿಗೆ ಕಳಿ ತೆಗಿರ್ತಾರಲ್ಲ, ಸೊ 13ನೇ ತಾರೀಕು ಡೆಕೋರೇಷನ್ ಎಲ್ಲ ಮಾಡಿ 14ನೇ ತಾರೀಕು ಬೆಳಗ್ಗೆ ದೇವರನ್ನು ವಾಪಸ್ ಪ್ರತಿಷ್ಠಾಪನೆ ಮಾಡಿದೊಂದು ಪ್ರತಿ ವರ್ಷ ನಡ್ಕೊಂಡು ಬರ್ತಿದೆ. ಸೊ ನಾನು ಈ ಸಲ ಒಂದು ಪ್ರಿಪರೇಷನ್ ಎಲ್ಲ ಹೆಂಗಿತ್ತು, ಡೆಕೋರೇಷನ್ ಹೆಂಗಿತ್ತು ಅಂತೇಳಿ ಕಾಂಬ ಅಂತ ದೇವಸ್ಥಾನಕ್ಕೆ ಹೋಯ್ದೆ. ನೀವು ಕೂಡ ಕಾಣಿಯಕ್ಕ.
ಪರ್ಚೇಸ್ ಮಾಡಿ. ದೇವಸ್ಥಾನದ್ದು ಡೆಕೋರೇಷನ್ ಅಂತೂ ಸಖತ್ತಾಗಿದ್ದಿತ್ತು. ಕಾಂಬಕ್ಕೆ 2 ಕಣ್ಣು ಸಾಲ ಅಷ್ಟು ಚಂದ ಮಾಡಿದ್ದಿರು. ನಾನು ಊರಿನವಳೆ ಆದರೂ ಕೂಡ ಇಷ್ಟು ವರ್ಷವೂ ನಂಗೆ ಡೆಕೋರೇಷನ್ ಕಂಬಕ್ಕೆ ದೇವಸ್ಥಾನದೊಳಗೆ ಹೋಗ್ತಾ ಇರಲಿಲ್ಲ. ಈ ಸಲ ಹೋಗಿ ಕಣ್ಕೊ ಬಂದೆ, ಅದೇ ಒಂದು ಖುಷಿ. ಡಾನ್ ಬೇಕು ಪಾಪ, ಈಚಿಗೆ ಒಂದು ಬೇಕು ಹೆದ್ರು ಕಲಿತಿತ್ತು, ಈಚಿಗೆ ಒಂದು ನಾಯಿ ಮರಿ ಹೆದ್ರು ಕಲಿತಿತ್ತು. ಇವತ್ತು ನಮ್ಮ ಬದಿ ಹಂಗೆಲ್ಲ ಹಾಲು ಹಬ್ಬ ಅಂತೇಳಿ ಸೆಲೆಬ್ರೇಟ್ ಮಾಡುತ್ತೆ. ಮಾಣಕಟ್ಟಿ ಹಬ್ಬದ ಗೆಂಡೆ ಅಂತೈತೆ, ಆ ದಿನ ನಾವು ಬೆಳಗ್ಗೆ ಹಾಲು ದೋಸೆ ಹಿಟ್ಟು ಅಂತೇಳಿ ಮಾಡುತ್ತೆ. ಎಲ್ಲರ ಮನೆಯಲ್ಲೂ ನಾರ್ಮಲಾಗಿ ಮಾಡೇ ಮಾಡ್ತಾರೆ. ಕೆಲವರು ನನಗಂದ್ರೆ ಯಾರೋ ಹೇಳಿದ್ರು, ಒಂದು ಕಡೆ ಅಂದರೆ ಹಿಜ್ಜಾಣ ಮೇ ಬಿ ನಂದ್ರೊಳ್ಳಿ ಆ ಬದಿ ಯಾರೋ ಮುಂಚೆ ಹಾಲು ದೋಸೆ ಹಿಟ್ಟನ್ನು ಮಾಡಿ ಮಾರ್ತಿದ್ದೀರಮ್ರು ಎಷ್ಟೋ ವರ್ಷದ ಹಿಂದೆ. ಮಾರ್ತಿದ್ರು ಅಂತ ಹೇಳಿ ಒಂದಿನ ದೇವ್ರು ಹೇಳ್ತಂತೆ, ಅಂದರೆ ಜನರಿಗೆ ಮಾರ್ಕೊಂಡು ನೀವು ತಿಂತಿದ್ರಿ ಅಲ್ಲ, ಸೊ ಅದನ್ನು ಇನ್ಮೇಲೆ ನಿಮ್ಮ ಕುಟುಂಬದಾಗ ಮಾಡೋಕ್ಕಿಲ್ಲ ಅಂತ ಹೇಳಿ. ಸೊ ಅವ್ರು ಈಗಲೂ ಮಾಡೋದಿಲ್ಲ ಅಂದರು. ಬಟ್ ನಮ್ಮಲ್ಲೆಲ್ಲ ಮಾಡುತ್ತೆ. ನಾವು ಈ ಓಡ್ ದೋಸೆ ಅಂತ ಇತ್ತು, ಅದನ್ನು ಮಾಡ್ಕೊಂಡು ಅದನ್ನು ಚೂರು ಮಾಡಿ ಎಂತಕ್ಕೆ ಹಾಕೋದಂತಂದ್ರೆ ಕಾಯಿ ಹಾಲಿಗೆ ಸ್ವಲ್ಪ ಜೀರಿಗೆ ಹಾಕಿ ಬೇಯಿಸ್ಕೊಂಡು ಈ ಓಡ್ ದೋಸೆ ಹಂಚಿನ ದೋಸೆ ಅಂತ ಇತ್ತು, ಅದನ್ನು ಚೂರು ಮಾಡಿ ಹಾಕಿ ಅದನ್ನು ಚಂದ ಮಾಡಿ ಕುದಿಸ್ರೆ ಹಾಲು ದೋಸೆ ಹಿಟ್ಟಾಗ್ತ. ಇದನ್ನು ಪ್ರತಿ ವರ್ಷವೂ ನಮ್ಮ ಕಡೆ ಎಲ್ಲ ಮಾಡ್ಕೊಂಡು ಬರ್ತರು. ಸುಮಾರು ವರ್ಷ ಆಗಿತ್ತು, ನನಗೂ ಕೂಡ ಮಿಸ್ ಆಗ್ತಿದ್ದಿತ್ತು. ಎಂತಕ್ಕಂದರೆ ಸುಮಾರು ಸಲ ನಾವು ಊರಂಗಿಲ್ದಿದ್ದಗಳಿಗೆ ನಮ್ಗೆ ಹಬ್ಬಕ್ಕೆಲ್ಲ ಬಪ್ಪಕ್ಕಾತಿರ್ಲಿಲ್ಲ. ಬಟ್ ಈ ಸಲ ನಂಗೆ ಪ್ರತಿಯೊಂದು ಹಬ್ಬದ ಪ್ರತಿ ಮೂಮೆಂಟ್ ಕೂಡ ಕಾಂಬಕ್ಕೆ ಸಿಕ್ಕಿತ್ತು. ಅದೊಂದು ತುಂಬ ಖುಷಿ ಇತ್ತು ಈ ಸಲ. ಈಗ ನಾವು ಹೊರಟದ್ದು ಮಾಣಕಟ್ಟಿ ಹಬ್ಬಕ್ಕೆ. ಇವತ್ತು ಗೆಂಡ, ಸೊ ಮಧ್ಯಾಹ್ನ ಹ್ಯಾಂಗೆಲ್ಲ ಒಯ್ಬಿತ್ತು ಅಂತೇಳಿ ಕಣ್ಕೊಬಪ್ಪ ಬನ್ನಿ. ಹಬ್ಬಕ್ಕಂದೇಳಿ ರೆಡಿಯಾದ ಬಸ್ಗಳಿವಲ್ಲ, ಸುಮಾರು ಬಸ್ ಬಂದಿತ್ತು. ಹಬ್ಬಕ್ಕೆಲ್ಲ ಹೋಗಿ ಬಪ್ಪರ್ ಕಾಣಿ ಜನ ಜಾಸ್ತಿ ಇಲ್ಲ, ಫಸ್ಟ್ ದಿನವಲ್ಲ. ವಾರಕ್ಕುಳ್ಳು ಜನ ಇರ್ತಾರಲ್ಲ, ಒಯ್ಯೆಲ್ಲ ಬರ್ತಿದ್ ಕಣಿ ಗಾಡಿ, ಒಂದ್ರ ಮೇಲೆ ಒಂದು ಗಾಡಿ. ರಿಕ್ಷಾದರಿ ಹಬ್ಬವೇ ಇವತ್ತು. ಖುಷಿಯಾಗಿತ್ತು. ಹಬ್ಬಕ್ಕೆ ಹೋದಿತ್ತು ನಾನು ಅಕ್ಕ. ನಾನು ಬೆಂಗಳೂರಿಂದ ಬೆಳಿಗ್ಗೆ ಬಂದಿದ್ದೆ. ಜನ ಅಂದ್ರೆ ಜನ ಆಗಲ್ಲ, ಅದೇ ಅನ್ಕೊಂತಿದ್ದೆ. ಜನ ಇಲ್ಲಿ ಹೊರಂತ ಜನ ಇಲ್ಲಿ ಇದ್ರು. ಕಡಿ ನನ್ನ ಫೇವ್ರೇಟ್ ಕಂಪ್ನಿ ಬಂದಿದ್ದು. ಫುಲ್ ಗಾಡಿ ಪಾರ್ಕಿಂಗ್ ಮಾಡೋದು ನಾವು ಪ್ರತಿ ಸರ್ತಿ ಹಬ್ಬಕ್ಕೆ ಬಂದಾರೆಲ್ಲ ಹಿಂಗೆ ಪಾರ್ಕ್ ಮಾಡೋದು. ದೇವಸ್ಥಾನ ಬದೇ ಜಾಗ ಇಪ್ಪುದಿಲ್ಲ, ತೋರಿಸ್ತೆ ಕಾಣಿ ದೇವಸ್ಥಾನದ ಹೆಂಗಿರುತ್ತೆ ಅನ್ಕಾಣಿ. ಪಾರ್ಕ್ ಮಾಡೋ ಜಾಗನೂ ಇಪ್ಪುದಿಲ್ಲ, ಎಂತ ಇಪ್ಪುದೂ ಇಲ್ಲ. ಇದು ಹೆಲ್ಮೆಟ್ ಹಂಗೆ ಇಡ್ಬೇಡ, ಸೈಡ ಸಿಕ್ಸಿಟಿ ಬಾ. ಅದು ಹೌದು. ಬಿಸಿಲು ಉರಿಯಲ್ಲಿ ಮಂಡಿಗೆ ಮಸ್ಕು ಹಾಕಿಕೊಂಡು ಹಬ್ಬಕ್ಕೆ ಇಷ್ಟಕ್ಕ ಖಾಲಿ ಇತ್ತಲ್ಲ ಜನ. ನಾಳೆ ತೋರಿಸ್ದೆ ಕಾಣಿದೆ ಜಾಗದಾಗ ಎಷ್ಟಕ್ಕ ಜನ ಇರ್ತಾರ ಅಂತೇಳಿ. ಯಾಕಂದ್ರೆ ಈ ಟೈಮಿಗೆ ಬರ್ತ ಜನ ಕಮ್ಮಿ. ಹೋಯ್ತಾ ಮಾಡ್ತೀರಾ? ಈ ತಿಂಡಿ ಮತ್ತು ವಾಲ್ ಬೆಲ್ಲ
ಹಾಗೆ ಶಾಮಂತಿ ಹೂವು. ದೇವರಿಗೆ ಹೂ ಹಾಕೋದು ಸಂಪ್ರದಾಯ ಮುಂಚಿಂದನೇ ಇತ್ತು. ಶಾಮಂತಿ ಹೂವು ಹೆಮ್ಮಾಡಿಯಿಂದ ಬರ್ತದೆ. ನಾನು ಫಸ್ಟಿಗೆ ತೋರಿಸ್ನಲ್ಲ ಎಲ್ಲಿ ಬೆಳೀತರು ಅಂತ ಹೇಳಿ, ಅಲ್ಲಿ ಬೆಳೆದು ಇಲ್ಲಿ ಬಂದು ಸೇಲ್ ಮಾಡಿದ್ರು. ವೆಟ್ ನೀರು ಆಯ್ಕೆ ಅದೇ ನಾಳೆಗೆ ಫುಲ್ ರಶ್ ಇರುತ್ತೆ. ಅಲ್ಲಿ ಸ್ವಲ್ಪ ಸ್ಟಾಪ್ ಮಾಡಲಿ. ಊಟದ ವ್ಯವಸ್ಥೆ ಎಲ್ಲಂತೂ ಸೂಪರಾಗಿ ಮಾಡಿದ್ದೀರು. ಊಟ ಎಲ್ಲ ಮಾಡ್ಕೊಂಡು ನಾವು ಮಧ್ಯಾಹ್ನದ ವೈಫ್ ಅಂತ ಮನೆಗೆ ಹೊರಡ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ. ಬಾಯ್.